ಇನ್ನು ರಾಜ್ಯ ಬಿಜೆಪಿಯ ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇನ್ನು ಕೆಲ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯತ್ನಾಳ್ ಟೀಮ್ ವಿಜೇಂದ್ರ ವಿರುದ್ಧ ಸಾರಿರುವಂಥ ಸಮರ ಇದೆಯಲ್ಲ, ಅದರ ಮುಂದುವರೆದ ಭಾಗ ಇದು. ಯತ್ನಾಳ್ ಮತ್ತು ಸಿದ್ದೇಶ್ವರ್ ಬೀಡು ಬಿಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಅವರೆಲ್ಲರ ಜೊತೆಗೆ ಯತ್ನಾಳ್ ಮತ್ತು ಸಿದ್ದೇಶ್ವರ್ ಕೂಡ ಈಗ ಸೇರಿಕೊಂಡಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯ ಕೇಳಿದ್ದಾರೆ ನಾಯಕರು. ಒಂದಷ್ಟು ದೂರುಗಳನ್ನು ರೆಡಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ದೂರುಗಳನ್ನು ಹೇಳಲಾಗಿದೆ. BY ವಿಜೇಂದ್ರ ಅವರ ನಡವಳಿಕೆ ಏನು, ಅವರು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇಲ್ಲ, ಅವರು ಪಕ್ಷವನ್ನು ಸರಿಯಾದ ರೀತಿಯಲ್ಲಿ ಸಂಘಟಿಸ್ತಾ ಇಲ್ಲ, ಯಾರನ್ನು ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ, ಹೀಗಾಗಿ ಯಾವುದೇ ಕಾರಣಕ್ಕೂ ಅವ್ರನ್ನ ಅಧ್ಯಕ್ಷರನ್ನಾಗಿ ಮುಂದುವರಿಸಬೇಡಿ, ಅಧ್ಯಕ್ಷ ಗಾದಿಗೆ ಚುನಾವಣೆ ನಡೀಲಿ, ನಾವು ಕೂಡ ಇದರ ಆಕಾಂಕ್ಷಿಗಳು, ಮಾಡೋದಾದರೆ ನೀವು ಯತ್ನಾಳ್ ಅವ್ರನ್ನ ಮಾಡಿ, ಇಲ್ಲಪ್ಪ ಬೇಡ ಲಿಂಗಾಯತರು ಬೇಡ ಅನ್ನೋದಾದರೆ, ಹಿಂದುಳಿದ ವರ್ಗದವ್ರನ್ನ ಕನ್ಸಿಡರ್ ಮಾಡ್ತೀರಿ ಅನ್ನೋದಾದರೆ ಕುಮಾರ್ ಬಂಗಾರಪ್ಪನವ್ರನ್ನ ಮಾಡಿ, ಇಲ್ಲ ನಾವು ದಲಿತರನ್ನ ಕನ್ಸಿಡರ್ ಮಾಡ್ತೀವಿ ಅನ್ನೋದಾದರೆ ಅದಕ್ಕೂ ಕೂಡ ನಾಯಕರುಗಳಿದ್ದಾರೆ, ಅರವಿಂದ್ ಲಿಂಬಾವಳಿಯವ್ರನ್ನ ಮಾಡಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವ್ರನ್ನ ಕಂಟಿನ್ಯೂ ಮಾಡಬೇಡಿ. ಇನ್ನು ಯತ್ನಾಳ್ ನೆನ್ನೆ ಮಾತಾಡಿದಂಥ ಮಾತುಗಳಿದೆಯಲ್ಲ, ಅದು ಬಹಳ ಗಮನ ಸೆಳೆಯುವಂಥ ಮಾತುಗಳು. ಅವರವ್ರ ಮನೆಯಲ್ಲಿ ಇಬ್ಬಿಬ್ಬರು ಮೂರು ಜನ ಪಾಲ್ಗೊಳ್ತಾರೆ, ಇಬ್ಬಿಬ್ಬರು ಮೂರು ಜನ ರಾಜಕಾರಣದಲ್ಲಿದ್ದಾರೆ ಅನ್ನೋದಾಯಿತು ಅಂತಂತಂದರೆ, ನಮ್ಮ ಮನೆಯಲ್ಲಿ ನಾವ್ಯಾಕಿರಬಾರ್ದು, ಹೀಗಾಗಿ ಏನು ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಗನನ್ನೂ ಕೂಡ ಕಣಕ್ಕಿಳಿಸ್ತೀವಿ. ಜೊತೆಗೇನು ಅಂತಂತಂದರೆ ವಿಜೇಂದ್ರ ಇದರ ನಡುವೆ ಹೇಳಿದರು, ಯಾರು ಏನೇ ಕಸರತ್ತು ಮಾಡಿದರೂ ಕೂಡ ನಾನು ಅಧ್ಯಕ್ಷನಾಗಿ ಮುಂದುವರಿತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಶ್ವಾಸ ಇದೆ, ಎಲ್ಲರ ಸಹಕಾರದಿಂದ ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಯಾರು ಬೇಡ ಅಂದ್ರೆ ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುವುದಿಲ್ಲ, ಕೈ ಮುಖ ತಗೊಳ್ಳಿ ನೋಡ್ರಿ, ಓಟ್ ಹಾಕ್ರಿ. ಎಲ್ಲವೂ ಏನೇನು ಡ್ಯಾಮೇಜ್ ಆಗಬೇಕೋ ಸಾಕಷ್ಟು ಆಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಅದಾದ ನಂತರದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಶಾರ್ಟ್ ಔಟ್ ಅಂದ್ರೆ ವಿಜೇಂದ್ರ ಹೋದ್ರೆ ಎಲ್ಲ ಶಾರ್ಟ್ ಔಟ್ ಆಗ್ತಾವ. ಅದೇ ಹೇಳ್ಯಾರ ಅವರು, ನೀವು ತಪ್ಪು ಒಳ್ಳೇದಾಗಲಿ, ಅವ ಒಳ್ಳೇದಾಗಲಿರ್ತದೆ ಅಂತ ರತ್ತಾನ ಹಂಗೆ ಹೇಳ್ತಾನ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ 3 ಜನ ನಾಯಕರು ಮಾತಾಡಿದ್ದಾರೆ. ವಿಜೇಂದ್ರ ಮಾತಾಡಿದ್ದಾರೆ, ಯತ್ನಾಳ್ ಮಾತಾಡಿದ್ದಾರೆ, ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ನೋಡಿ, ವಿಜೇಂದ್ರ ಒಬ್ಬರು ಹೋಗಿಬಿಟ್ರೆ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ನಾಯಕರುಗಳಿಗೂ ಕೂಡ ಇದೇ ಮಾತನ್ನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಇವರು ಶತಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ವಿಜೇಂದ್ರ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಿದೆ. ಸಾಧ್ಯವೇ ಇಲ್ಲ ನಾವು ಇವ್ರ ಜೊತೆ ಕೆಲಸ ಮಾಡೋಕ್ಕೆ. ಜೊತೆಗೆ ಹಲವಾರು ಅಸ್ತ್ರಗಳಿವೆ, ಕಾಂಗ್ರೆಸ್ಸಿನ ಹಲವಾರು ತಪ್ಪುಗಳಿವೆ. ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತಂತಂದರೆ ಅದು ವಿಜೇಂದ್ರ ಅವರಿಂದ ಸಾಧ್ಯ ಇಲ್ಲ, ಅವ್ರ ಜೊತೆ ನಾವು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ನಾಯಕರು ಹೇಳಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟಂಗೆ ವಿಜೇಂದ್ರ ಮಾತಾಡಿರುವಂಥದ್ದೇನು, ಯತ್ನಾಳ್ ಏನು ಹೇಳಿದ್ದಾರೆ, ಮತ್ತು ರಮೇಶ್ ಜಾರಕಿಹೊಳಿ ಅವರು ಏನು ಹೇಳಿದ್ದಾರೆ ನೋಡೋಣ. ಎಲ್ಲವೂ ಆಗಬೇಕೋ ಸಾಕಷ್ಟು ಆಗಿದೆ. ಇನ್ನೊಂದು ವಾರ 8 ದಿನದಲ್ಲಿ ಏನು ರಾಜ್ಯದ ಅಧ್ಯಕ್ಷ ಯಾರಾಗ್ತಾರೆ ಅಂತೇಳಿ ಉತ್ತರ ಸಿಗ್ತದೆ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ದಿನ ಜೀವಂತನವದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದೀವಿ, ತಲೆಗಿಟ್ಕೋರಿ. ಯತ್ನಾಳ ಮುಖ್ಯಮಂತ್ರಿ ಆಗ ಸಾಮಾನ್ಯ ಜನರು ಹೋಗಿ ಕೇಳ್ರಿ, ಹೇಳ್ತಾರೆ. ಯಾಕೆ ಹೇಳ್ತಾರ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲತ್ತು ಜನರಿಗೆ ಬಿಡ್ತೈತಿ. ನೋಡಿ, ಹೈಕಮಾಂಡ್ ಭೇಟಿ ನೀನು ರಾತ್ರಿನೇ ಭೇಟಿ ಇದು ಅಂದರೆ ಇನ್ನಿನ ರಾತ್ರಿ 11 ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ. ನಾವು ಈಗಾಗಲೇ ನಮ್ಮ ಎಲ್ಲ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂತಾರೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ.